ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ರೇಡ್ ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನು ನಡೆಸಿದೆ. ಬೆಂಗಳೂರಿನಲ್ಲಿ ನಡೆಸಿರುವಂತಹ ದಾಳಿ ಇದು ರೇವ್ ಪಾರ್ಟಿ ನಡೀತಾ ಇತ್ತು. ಬೆಂಗಳೂರಿನಲ್ಲಿ ಸಿಸಿಬಿ ರೇಡ್ ಮಾಡಿದೆ. ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂತ ರೇವ್ ಪಾರ್ಟಿ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ರೇಡ್ ಆಗಿದೆ. ಸಿಸಿಬಿ ಪೊಲೀಸರ ದಾಳಿ ವೇಳೆ ಪಾರ್ಟಿಯಲ್ಲಿ ಡ್ರಗ್ಸ್ ಇರೋದು ಪತ್ತೆಯಾಗಿದೆ. ಇನ್ನು ಇದೇ ದಾಳಿಯಲ್ಲಿ ಎಂಡಿಎಂಎ ಮಾತ್ರೆ ಮತ್ತು ಕೊಕೇನ್ ಕೂಡ ಪತ್ತೆಯಾಗಿದೆ. ರೇವ್ ಪಾರ್ಟಿಯಲ್ಲಿ 25ಕ್ಕೂ ಹೆಚ್ಚು ಯುವತಿಯರು ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಆಂಧ್ರ ಪ್ರದೇಶ ಹಾಗೆ ಬೆಂಗಳೂರು ಮೂಲದ 100ಕ್ಕೂ ಹೆಚ್ಚು ಜನ ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅಂತ ತಿಳಿದು ಬರ್ತಿದೆ. ಒಂದು ಬೆನ್ಸ್ ಕಾರ್ನಲ್ಲಿ ಆಂಧ್ರ ಶಾಸಕನ ಪಾಸ್ ಕೂಡ ಪತ್ತೆಯಾಗಿದೆ. ಶಾಸಕ ಕಾಕನ ಗೋವರ್ಧನ ರೆಡ್ಡಿ ಹೆಸರಿನ ಪಾಸ್ ಕೂಡ ಇಲ್ಲಿ ಪತ್ತೆಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದೇ ರೇವ್ ಪಾರ್ಟಿ ನಡೀತಾ ಇತ್ತು. 100ಕ್ಕೂ ಹೆಚ್ಚು ಜನ, 25ಕ್ಕೂ ಹೆಚ್ಚು ಯುವತಿಯರಿದ್ರು. ಇಲ್ಲಿ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂತ ರೇವ್ ಪಾರ್ಟಿ. ಈ ಪಾರ್ಟಿ ಬಗ್ಗೆ ಸಿಸಿಬಿ ಟೀಮ್ಗೆ ಮಾಹಿತಿ ಸಿಕ್ಕಿರುತ್ತೆ. ಇದೇ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ದಾಳಿ ನಡೆಸಿರುವ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಂದರ್ಭದಲ್ಲಿ ಕೊಕೇನ್ ಹಾಗೂ ಎಂಡಿಎಂಎ ಮಾತ್ರೆ ಕೂಡ ಪತ್ತೆಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ ನಲ್ಲಿ ನಡೆತಾ ಇದ್ದಂತ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದೆ. ಮತ್ತಿನಲ್ಲಿ ತೇಲಾಡಿದ ತೆಲುಗು ನಟಿಯರು ಹಾಗೂ ಮಾಡೆಲ್ಗಳು. ಟಾಲಿವುಡ್ ನಟಿ ಹೇಮಾ ಸೇರಿದಂತೆ ಇತರರು ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಮಾಡೆಲ್ಗಳು ಹಾಗೂ ಟೆಕ್ಕಿಗಳು ಭಾಗಿಯಾಗಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ ಸಿಸಿಬಿ ಪೊಲೀಸರಿಂದ ದಾಳಿ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಮತ್ತಿನಲ್ಲಿ ತೇಲಾಡ್ತಾ ಇದ್ರಂತೆ ತೆಲುಗು ನಟಿಯರು ಹಾಗೂ ಮಾಡೆಲ್ಗಳು. ಟಾಲಿವುಡ್ ನಟಿ ಹೇಮಾ ಸೇರಿದಂತೆ ಇತರರು ಭಾಗಿಯಾಗಿದ್ರು ಅನ್ನೋದು ಬಗ್ಗೆ ಮಾಹಿತಿ ಸಿಕ್ಕಿದೆ. ಪಾರ್ಟಿಯಲ್ಲಿ ಮಾಡೆಲ್ಗಳು ಹಾಗೂ ಟೆಕ್ಕಿಗಳು ಭಾಗಿಯಾಗಿದ್ರು. ರಾತ್ರಿ ಸ್ಟಾರ್ಟ್ ಆದಂತ ಈ ಒಂದು ರೇವ್ ಪಾರ್ಟಿ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ನಡೀತಾನೆ ಇತ್ತು. ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರೇವ್ ಪಾರ್ಟಿ ನಡೆದಂತ ಜಾಗ ಒಂದು ಬದಿಯಲ್ಲಿ, ಇನ್ನೊಂದು ಬದಿಯಲ್ಲಿ ನಟಿ ಅಂದ್ರೆ ಟಾಲಿವುಡ್ ನಟಿ ಹೇಮಾ ಅವರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಕೇವಲ ನಟಿಯರು ಮಾತ್ರವಲ್ಲ, ಮಾಡೆಲ್ಗಳು ಸೇರಿದಂತೆ ಟೆಕ್ಕಿಗಳು ಕೂಡ ಈ ಮತ್ತಿನಲ್ಲಿ ತೇಲಾಡ್ತಾ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ರೇಡ್ ಅನ್ನ ನಡೆಸಿದೆ. ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂತ ರೇವ್ ಪಾರ್ಟಿ ಇದು. ಇದೇ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ಸಿಸಿಬಿ ಟೀಮ್ ರೇಡ್ ಮಾಡಿದೆ. ಇನ್ನು ಇದೇ ಪಾರ್ಟಿನಲ್ಲಿ 25ಕ್ಕೂ ಹೆಚ್ಚು ಹೆಣ್ಮಕ್ಳು ಕೂಡ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಶಾಸಕ ಅಂದ್ರೆ ಆಂಧ್ರ ಶಾಸಕ ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಕಾರ್ ಕೂಡ ಬೆನ್ಸ್ ಕಾರ್ನಲ್ಲಿ ಪತ್ತೆಯಾಗಿದೆ. ಇನ್ನು ಇದೇ ಒಂದು ಪಾರ್ಟಿಯಲ್ಲಿ ಮತ್ತಿನಲ್ಲಿ ತೇಲಾಡ್ತಾ ಇದ್ರಂತೆ ತೆಲುಗು ನಟಿಯರು ಹಾಗೂ ಮಾಡೆಲ್ಗಳು. ಟಾಲಿವುಡ್ ನಟಿ ಹೇಮಾ ಸೇರಿದಂತೆ ಇತರರು ಈ ಪಾರ್ಟಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಟಾಲಿವುಡ್ ನಟಿ ಹೇಮಾ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಟಾಲಿವುಡ್ ನಟಿ ಹೇಮಾ ಸೇರಿದಂತೆ ಇತರ ನಟಿಯರು ಹಾಗೂ ಮಾಡೆಲ್ಗಳು ಇದೇ ಪಾರ್ಟಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು, ಮತ್ತಿನಲ್ಲಿ ತೇಲಾಡ್ತಾ ಇದ್ರು. ಇನ್ನು ಪಾರ್ಟಿಯಲ್ಲಿ ಮಾಡೆಲ್ಗಳು ಮಾತ್ರವಲ್ಲ, ಟೆಕ್ಕಿಗಳು ಕೂಡ ಭಾಗಿಯಾಗಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬೆಳಗಿನ ಜಾವ 3 ಗಂಟೆಗೆ ಸಿಸಿಬಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಈ ದಾಳಿಯಲ್ಲಿ ಎಂಡಿಎಂಎ ಮಾತ್ರೆ ಹಾಗೆ ಕೊಕೇನ್ ಕೂಡ ಇರೋದು ಪತ್ತೆಯಾಗಿದೆ. ಹಾಗಾಗಿ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಜೊತೆಗೆ ಆಂಧ್ರ ಶಾಸಕನ ಪಾಸ್ ಕೂಡ ಇಲ್ಲಿ ಪತ್ತೆಯಾಗಿರೋದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ
ಅನುಮಾನವಾಗ್ತಾ ಇದೆ. ಅಂದ್ರೆ ಆಂಧ್ರ ಶಾಸಕ ಏನಾದ್ರೂ ಈ ಪಾರ್ಟಿನಲ್ಲಿ ಏನಾದ್ರೂ ಭಾಗಿಯಾಗಿದ್ರಾ ಅಥವಾ ಅವರ ಹೆಸರಿನಲ್ಲಿ ಬೇರೆ ಯಾರಾದ್ರೂ ಹೋಗಿದ್ರಾ ಅಥವಾ ಪಾರ್ಟಿ ನಡೆಸ್ತಾ ಇದ್ದಂತ ಮಾಲೀಕರಿಗೂ ಈ ಶಾಸಕನಿಗೂ ಏನಾದ್ರೂ ಸಂಬಂಧ ಇತ್ತಾ? ಇದೆಲ್ಲದ್ರ ಬಗ್ಗೆ ಕೂಡ ಈಗ ಸಿಸಿಬಿ ಟೀಮ್ ಮಾಹಿತಿನ ಕಲೆ ಹಾಕ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಪಾರ್ಟಿಯಲ್ಲಿ ರೇವ್ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು, 25ಕ್ಕೂ ಹೆಚ್ಚು ಹೆಣ್ಮಕ್ಳು ಕೂಡ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. 25ಕ್ಕೂ ಹೆಚ್ಚು ಯುವತಿಯರು ಅಂದ್ರೆ ಟೆಕ್ಕಿಗಳು, ನಟಿಯರು, ಮಾಡೆಲ್ಗಳು ಕೂಡ ಇಲ್ಲಿದ್ರು ಅಂತ ತಿಳಿದು ಬರ್ತಾ ಇದೆ. ಈಗ ಏಕಕಾಲಕ್ಕೆ ರೇಡ್ ಅನ್ನ ನಡೆಸಿದೆ. ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ಸಿಸಿಬಿ ಟೀಮ್ ಇದೀಗ ಮಹತ್ತಷ್ಟು ಮಾಹಿತಿನ ಕಲೆ ಹಾಕ್ತಾ ಇದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ರೇಡ್ ಆಗಿದೆ, ಯಾರನ್ನಾದ್ರೂ ವಶಕ್ಕೆ ಪಡ್ಕೊಂಡಿದ್ದಾರೆ? ಘಟನೆಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಶಕುಂತಲಾ, ಈ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಒಂದು ಫಾರ್ಮ್ ಹೌಸ್ ನಲ್ಲಿ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಇದೊಂದು ರೇವ್ ಮತ್ತೆ ಡ್ರಗ್ಸ್ ಪಾರ್ಟಿ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಪಾರ್ಟಿಯಲ್ಲಿ ಬಳಕೆ ಮಾಡ್ತಿದ್ದಂತ ಸುಮಾರು 17 ಹೆಚ್ಚು MDMA ಮಾತ್ರೆಗಳು, ಡ್ರಗ್ಸ್ ಮತ್ತೆ ಚರಸ್ಸು, ಕೊಕೇನ್ ಎಲ್ಲವೂ ಕೂಡ ಸಿಕ್ಕಿದೆ. ಮತ್ತೆ ಕೆಲ ತೆಲುಗುನ ನಟ ನಟಿಯರು ಸಹಿತ ಈ ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ವಾಸು ಅಂತೇಳಿ ಒಬ್ಬ ಆತನ ಬರ್ತ್ಡೇ ಪಾರ್ಟಿ ಅನ್ನೋ ರೀತಿಯಲ್ಲಿ ಆಯೋಜನೆಯನ್ನ ಮಾಡಿದ್ದಾನೆ. ಜೊತೆಗೆ ಇದು ಒಬ್ಬ ಬಿಲ್ಡರ್ಗೆ ಸಂಬಂಧಪಟ್ಟಂತ ಒಂದು ಫಾರ್ಮ್ ಹೌಸ್ ಆಗಿದೆ. ಸದ್ಯಕ್ಕೂ ಈ ಕ್ಷಣಕ್ಕೂ ಸಹಿತ ಸುಮಾರು 100ಕ್ಕೂ ಹೆಚ್ಚು ಜನ ಪಾರ್ಟಿಗೆ ಬಂದವರನ್ನ ಸಿಸಿಬಿ ಅಧಿಕಾರಿಗಳು ವಶದಲ್ಲಿ ಇಟ್ಕೊಂಡಿದ್ದಾರೆ. ವಶದಲ್ಲಿ ಇಟ್ಕೊಂಡು ಅವರ ವಾಹನಗಳಾಗ್ಬೋದು ಮತ್ತೆ ಬೇರೆ ಬೇರೆ ಅವರ ಹತ್ರ ಇರುವಂತ ಪರ್ಸು, ಬ್ಯಾಗು ಇದನ್ನೆಲ್ಲದನ್ನು ಚೆಕ್ ಮಾಡಿ ಅವರ ಡೀಟೇಲ್ಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತೆ ಈಗ ಪಾರ್ಟಿ ಆಯೋಜನೆ ಮಾಡಿದಂತ ವಾಸವನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ. ಇದೊಂದು ಹೈ ಪ್ರೊಫೈಲ್ ಡ್ರಗ್ಸ್ ಪಾರ್ಟಿ. ಇದರಲ್ಲಿ ಸೆಲೆಬ್ರಿಟೀಸ್ಗಳು ಅಂದ್ರೆ ತೆಲುಗು ಸೆಲೆಬ್ರಿಟೀಸ್ಗಳಿದ್ದಾರೆ. ಇವರೆಲ್ಲರೂ ಕೂಡ ನಿನ್ನೆ ಸಂಜೆ 4 ಗಂಟೆ 5 ಗಂಟೆ ಸಮಯಕ್ಕೆ ಬೆಂಗಳೂರು ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಂಡು ಈ ಪಾರ್ಟಿಯ ವೆನ್ಯೂಗೆ ಕರ್ಕೊಂಡ್ ಬಂದಿದ್ದಾರೆ. ಮತ್ತೆ ಕೆಲ ಬೆಂಗಳೂರಿನವರು ಇದ್ದಾರೆ, ಮತ್ತೆ ಬಹುಪಾಲು ಹೆಚ್ಚಾಗಿ ತೆಲುಗು ಮತ್ತೆ ಆಂಧ್ರದವರು ಹೆಚ್ಚಾಗಿದ್ದಾರೆ. ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಿದ್ದಾರೆ. ಮುಂದಿನ ಹಂತದಲ್ಲಿ ತನಿಖೆ ಮಾಡಿ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಈಗ ಕಾರ್ ಸರ್ಚ್ ಮಾಡಕ್ಕಂತ ಕೆಲಸ ಜಾರಿಯಲ್ಲಿದೆ. ಶಕುಂತಲಾ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.